ಅರ್ಜಿದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನ ಆರಂಭ ಮಾಡಿದ್ದಾರೆ. ಸ್ನೇಹಮಯಿ ಪರವಾಗಿ ವಕೀಲ ಮಣೀಂದರ್ ಸಿಂಗ್ ವಾದವನ್ನ ಆರಂಭ ಮಾಡಿದ್ದಾರೆ. ದೂರುದಾರ ಡಿಸೆಂಬರ್ 24ನೇ ತಾರೀಕೆ ಅಫಿಡವಿಟ್ ಅನ್ನ ಹಾಕಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ನಾನಾಗ್ಲೇ ಹೇಳ್ದಂಗೆ ಇಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿರೋದು ಡಿಸೆಂಬರ್ 24ನೇ ತಾರೀಕು. ಅಫಿಡವಿಟ್ ನ ಕೆಲ ಸಾಲನ್ನ ನಾನು ನ್ಯಾಯಪೀಠದ ಗಮನಕ್ಕೆ ತರ್ತೀನಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣೀಂದರ್ ಸಿಂಗ್ ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಓದ್ತಾ ಇದ್ದಾರೆ ಕೆಲವೊಂದು ಸಾಲುಗಳನ್ನ. ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳು ಈ ಲೋಕಾಯುಕ್ತದಲ್ಲಿ ಸ್ಟೇಟ್ ಸರ್ವಿಸ್ ನಿಂದ ಬಂದವರಾಗಿದ್ದಾರೆ. ಈಗ ಸ್ನೇಹಮಯಿ ಕೃಷ್ಣ ಅವರು ವಾದ ಇದ್ದಿದ್ದೆ ಅದು ಲೋಕಾಯುಕ್ತ ತನಿಖೆ ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ತನಿಖೆ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಅದ್ರ ಮೇಲೆ ಅಷ್ಟೊಂದು ನಂಬಿಕೆ ಇಡುವಂತ ಸಾಧ್ಯತೆಗಳು ಇರೋದಿಲ್ಲ. ಯಾಕಂದ್ರೆ ಸಿಎಂ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಬೇರೆ ಪ್ರಕರಣದಲ್ಲಿ ವಿಚಾರಣೆ ಅಂತಂದ್ರೆ ಒಂದು ದಿವಸನೂ ತಗೋತಾರೆ, 2 ದಿವಸ ತಗೋತಾರೆ, ಮತ್ತೆ ನೋಟಿಸ್ ಕೊಟ್ಟು ಕರೀತಾರೆ, ವಿಚಾರಣೆಯನ್ನ ಮಾಡ್ತಾರೆ, ಸುದೀರ್ಘವಾಗಿರುತ್ತೆ ವಿಚಾರಣೆ. ಆದ್ರೆ ಸಿದ್ದರಾಮಯ್ಯ ಅವ್ರನ್ನ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಕರೆಸಿದಾಗ 1-1.5 ಗಂಟೆ ಮ್ಯಾಕ್ಸಿಮಮ್ 2 ಗಂಟೆಲೆಲ್ಲ ವಿಚಾರಣೆ ಮುಗಿಸಿ ಕಳಿಸ್ಕೊಟ್ಟಿದ್ರು. ಬೇರೆ ಕಡೆ ಅವರು ಕಾರ್ಯಕ್ರಮ ನಿಗದಿ ಮಾಡ್ಕೊಂಡಿರ್ತಾರ ಅವತ್ತು. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತಾನ? ಸಿದ್ದರಾಮಯ್ಯ ಅವ್ರ ನಿರ್ದೇಶನದಂತೆ ಲೋಕಾಯುಕ್ತ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರಾ? ಇಲ್ಲಿ ಪಾರದರ್ಶಕತೆಯಿಂದ ಲೋಕಾಯುಕ್ತ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಕ್ಕಾಗಲ್ಲ. ಸರ್ಕಾರದ ಕಡೆಯಿಂದ ಅದರಲ್ಲೂ ಸಿಎಂ ಪ್ರಭಾವವನ್ನ ಬಳಸ್ತಾರೆ. ಆ ನಿಟ್ಟಲ್ಲಿ ಸಿಬಿಐ ತನಿಖೆಯ ಅಗತ್ಯತೆ ಈ ಕೇಸಲ್ಲಿ ಇದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಮಾಧ್ಯಮದ ಮುಂದೆನೂ ಹೇಳ್ತಾ ಇದ್ರು. ಈಗ ಇದೇ ಮಾತನ್ನ ಅರ್ಜಿದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಮಣೀಂದರ್ ಸಿಂಗ್ ಅವರು ನ್ಯಾಯಪೀಠದ ಗಮನಕ್ಕೆ ತಂದಿದ್ದಾರೆ. ಲೋಕಾಯುಕ್ತದಿಂದ ಸಂಪೂರ್ಣ ಪಾರದರ್ಶಕ ತನಿಖೆ ಸಾಧ್ಯವಿಲ್ಲ. ಈಗಾಗಲೇ 14 ಸೈಟ್ಗಳನ್ನ ವಾಪಸ್ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮನನೊಂದು ಭಾವನಾತ್ಮಕವಾಗಿ ಪತ್ರವನ್ನ ಬರೆದು ಈ 14 ಸೈಟ್ ತನಗೆ ಬೇಡ, ತನ್ನ ಪತಿಯ ಮುಂದೆ ಆ ಗೌರವದ ಮುಂದೆ ತೃಣಕ್ಕೆ ಸಮಾನ ಅಂತೆಲ್ಲ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಈಗ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಹೌದು, ಆದ್ರೆ ತನಿಖೆ ಆಗಬೇಕಲ್ಲ ಇಲ್ಲಿ ಪಾರದರ್ಶಕವಾಗಿ. ಆ ಬಗ್ಗೆ ನಮಗೆ ನಂಬಿಕೆ ಇಲ್ಲದಂತ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಅರ್ಜಿದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಇದು 56,000 ಕೋಟಿಗಳ ಹಗರಣ ಅಂತ ಹೇಳಿ ಮಣೀಂದರ್ ಸಿಂಗ್ ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಇನ್ನು ಈ ಕೇಸಲ್ಲಿ ಲೋಕಾಯುಕ್ತ ತನಿಖೆ ಮಾತ್ರ ಅಲ್ಲ, ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ಶುರು ಆಗಿದೆ. ಮಣೀಂದರ್ ಸಿಂಗ್ ಈ ವಾದವನ್ನ ಮಾಡ್ತಾ ಇದ್ದಾರೆ. ಇಡಿ ಮುಡಾ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡಿದೆ. ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಾ ಇದೆ. ಇಲ್ಲಿ A1, A2, A3, A4 ಎಲ್ರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಲಾಗಿದೆ. ಜಮೀನಿನ ಮೂಲ ಮಾಲೀಕರು ಸೇರಿದಂತೆ ಅದನ್ನ ಪಡ್ಕೊಂಡಂತಹ ಸಿದ್ದರಾಮಯ್ಯ ಬಾಮೈದ, ಸಿದ್ದರಾಮಯ್ಯ ಪತ್ನಿ, ಸಿದ್ದರಾಮಯ್ಯ ಇವರೆಲ್ಲ ವಿಚಾರಣೆಯಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ದೂರು ಕೊಟ್ಟ ಮೇಲೆ ದಾಖಲಾತಿಗಳ ಸಮೇತ ವಿಚಾರಣೆಗೆ ಕರೆಸಲಾಗಿದೆ. ಈ ವಿಚಾರಣೆಯ ಆರ್ಡರ್ ಏನಿದೆ ಅಂದ್ರೆ A4 ಇಂದ ವಿಚಾರಣೆ ಮಾಡಿದ್ದಕ್ಕೂ ಕೂಡ ಒಂದಿಷ್ಟು ಆಕ್ಷೇಪಗಳನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ವ್ಯಕ್ತಪಡಿಸಿದ್ರು. ಇಲ್ಲಿ ಬೇಕು ಅಂತಲೇ ಡಿಲೇ ಮಾಡ್ತಿದ್ದಾರೆ A1ಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಅಂತೇಳಿ. ಫೈನಲಿ ಸಿದ್ದರಾಮಯ್ಯ ಅವ್ರನ್ನ ವಿಚಾರಣೆ ಕರೆಸ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಆ ವಿಚಾರಣೆಯ ಕಾಲ ಮಿತಿ ಏನಿದೆ ಅದಕ್ಕೂ ಕೂಡ ಆಕ್ಷೇಪಗಳು ವ್ಯಕ್ತವಾಯಿತು. ಹಾಗಾಗಿ ಇಲ್ಲಿ ಸಹಜವಾಗಿ ಸರ್ಕಾರದ ಪ್ರಭಾವ, ಸಿದ್ದರಾಮಯ್ಯ ಅವರ ಪ್ರಭಾವ ಲೋಕಾಯುಕ್ತದ ಮೇಲೆ ಬೀರ್ತಾರೆ. ಇಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಯುತ್ತೆ ಅನ್ನೋ ವಿಶ್ವಾಸ ಅಥವಾ ಭರವಸೆ ತನಗಿಲ್ಲ. 100 ಕೋಟಿ ಇಲ್ಲಿ ಹಗರಣ ಆಗಿದೆ. ಇಡಿ ಕೂಡ ತನಿಖೆಯನ್ನ ಶುರು ಮಾಡಿದೆ ಈ ಕೇಸಲ್ಲಿ, ಮೂಡಾ ಕೇಸಲ್ಲಿ. ಈಗ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಕೊಟ್ಟ ತಕ್ಷಣ ಪ್ರಕರಣ ಮುಗಿದು ಹೋಗೋದಿಲ್ಲ, ತನಿಖೆ ಆಗಬೇಕಾಗುತ್ತೆ. ತಪ್ಪಿತಸ್ಥರು ಯಾರಿದ್ದಾರೆ, ಇಲ್ಲ ಅಕ್ರಮವಾಗಿ ಸೈಟ್ಗಳನ್ನ ಹಂಚಿಕೆ ಯಾರು ಮಾಡಿದ್ದಾರೆ, ಯಾರ ಪ್ರಭಾವವನ್ನ ಬಳಸಿದ್ದಾರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಫಸ್ಟ್ ತಪ್ಪಿತಸ್ಥರನ್ನ ಹುಡುಕ್ಬೇಕಲ್ಲ ಯಾರಿಂದ ತಪ್ಪಾಗಿದೆ ಅಂತ ಹೇಳಿ. ಈ ನಿಟ್ಟಲ್ಲಿ ಸಿಬಿಐ ತನಿಖೆಯ ಅಗತ್ಯತೆ ಇದೆ ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ರು. ಅರ್ಜಿ ವಿಚಾರಣೆ ಇದೀಗ ಆರಂಭ ಆಗಿದೆ.
ಇನ್ನೊಂದು ಕಡೆ ನವದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ದೆಹಲಿಯಲ್ಲಿ ನೂತನ ಕಾಂಗ್ರೆಸ್ ಕಚೇರಿ ಉದ್ಘಾಟನೆಗೆ ಅಂತ ಹೋಗಿದ್ದಾರೆ. ಆದರೆ ತಲೆಯಲ್ಲಿ ಟೆನ್ಷನ್ ಇರೋದು ಮುಡಾ ಕೇಸ್ ವಿಷಯವಾಗಿ ಧಾರವಾಡದ ಹೈಕೋರ್ಟ್ ಯಾವ ಥರ ಆದೇಶವನ್ನು ಕೊಡುತ್ತಾ, ಸಿಬಿಐಗೆ ಈ ಕೇಸನ್ನು ಕೊಡಲಾಗುತ್ತಾ ಅಥವಾ ಇಲ್ವಾ, ಮುಂದೆ ಯಾವ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಆಲ್ರೆಡಿ ಪಕ್ಷದಲ್ಲಿ ಈಗ ಸಿಎಂ ಸ್ಥಾನಕ್ಕೋಸ್ಕರ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಹಗ್ಗ ಜಗ್ಗಾಟ ತೀವ್ರವಾಗಿ ನಡೀತಾ ಇದೆ. ಈ ಬೆನ್ನಲ್ಲೇ ಮೂಡಾ ವಿಷಯವಾಗಿ ಕಾನೂನಾತ್ಮಕವಾಗಿ ಒಂದಿಷ್ಟು ಸಂಕಷ್ಟಗಳನ್ನು ಸಿದ್ದರಾಮಯ್ಯ ಅವರು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತಾ, ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ದೂರುದಾರ ಅಂದ್ರೆ ಸ್ನೇಹಮಯಿ ಕೃಷ್ಣ ಡಿಸೆಂಬರ್ 24ರಂದೇ ಅಫಿಡವಿಟ್ ಅನ್ನ ಹಾಕಿದ್ದಾರೆ. ಅಫಿಡವಿಟ್ ನಲ್ಲಿರುವಂತಹ ಕೆಲವೊಂದು ಸಾಲುಗಳನ್ನ ನಾನು ಓದ್ತೀನಿ ಅಂತ ಹೇಳಿ ಇದೀಗ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ನಾಗಪ್ರಸನ್ನ ಅವರ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಡೀತಾ ಇತ್ತು ಇಷ್ಟು ದಿನ ವಾದ ಪ್ರತಿವಾದ ವಿಚಾರಣೆಯಲ್ಲ. ಆದರೆ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರು ಧಾರವಾಡ ಹೈಕೋರ್ಟ್ ಪೀಠಕ್ಕೆ ವರ್ಗಾವಣೆ ಆಗಿರೋದ್ರಿಂದ ಕೆಲವೊಂದು ಕೇಸ್ನ ಫೈಲ್ಗಳನ್ನು ಅಲ್ಲಿಗೆ ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ಒಂದು ಕೇಸ್ ಅಂದ್ರೆ ಅದು ಮುಡಾ ಕೇಸ್. ಅರ್ಜಿದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಇದು 56,000 ಕೋಟಿಗಳ ಹಗರಣ ಅಂತ ಹೇಳಿ ಮಣೀಂದರ್ ಸಿಂಗ್ ಅವರು ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಇಲ್ಲಿ ಪಾರದರ್ಶಕತೆಯಿಂದ ತನಿಖೆ ಅಗತ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆಗೆ ಕೇಸನ್ನ ಕೊಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ, ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಆಲ್ರೆಡಿ ಈ ಕೇಸಲ್ಲಿ 14 ಸೈಟನ್ನು ಪಾರ್ವತಿ ಅವರು ವಾಪಸ್ ಕೊಟ್ಟಾಗಿದೆ ಮುಡಾಗೆ. ಕಾನೂನು ರೀತಿಯಲ್ಲಿ ಅದನ್ನ ಮುಡಾದವರು ವಾಪಸ್ ತಗೊಂಡಿದ್ದಾರೆ. ಇಷ್ಟಕ್ಕೆ ನಿಲ್ಲೋದಿಲ್ಲ. ಲೋಕಾಯುಕ್ತದಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ಇಲ್ಲಿ ದೂರುದಾರರು ಆರೋಪಿಗಳು ಅಂತ ಯಾರನ್ನೆಲ್ಲ ಹೆಸರಿಸಿದ್ರು, A1, A2, A3, A4 ಅವರನ್ನು ವಿಚಾರಣೆ ಮಾಡಲಾಗಿದೆ. ಕೆಲವೊಂದು ದಾಖಲಾತಿಗಳನ್ನು ತರಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಸಿದ್ದರಾಮಯ್ಯ ಮೇಲಿರುವಂತಹ ಗಂಭೀರ ಆರೋಪ, ಅವರ ಪತ್ನಿ ಹೆಸರಲ್ಲಿ ಸೈಟ್ ಅನ್ನ ಅಲಾಟ್ ಮಾಡಲಾಗಿತ್ತಾದರೂ ಕೂಡ ಇಲ್ಲಿ ಅವರು ಪ್ರಭಾವವನ್ನ ಬಳಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ತಪ್ಪಿತಸ್ಥರಾಗ್ತಾರೆ ಅಂತೇಳಿ ದೂರುದಾರರು ಆರೋಪಗಳನ್ನ ಮಾಡ್ತಿರೋದು. ಇನ್ನೊಂದು ಕಡೆ ಇಡಿ ಕೂಡ ಈ ಕೇಸಲ್ಲಿ ಎಂಟ್ರಿ ಆಗಿದೆ. ಈ ಪ್ರಮುಖವಾಗಿ ಅಕ್ರಮ ಹಣ ವರ್ಗಾವಣೆ ವಿಷಯ ಬಂದಾಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗ್ತಾರೆ ಯಾವುದಾದ್ರೂ ಕೇಸ್ಗೆ. ಇಲ್ಲಿ ಸೈಟ್ ವಿಷಯವಾಗಿ ಯಾಕೆ ಎಂಟ್ರಿ ಆದ್ರು ಅಂತ ಮೊದಲ ದಿನದಿಂದ ಚರ್ಚೆ ನಡೀತಿತ್ತು. ಬಟ್ ಇಲ್ಲಿ ಅಕ್ರಮವಾಗಿ ಹಣ ಹೂಡಿಕೆ, ಸೊ ಈ ಬಗ್ಗೆನೂ ಕೂಡ ತನಿಖೆಯ ಅಗತ್ಯತೆ ಇರೋದ್ರಿಂದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೂಡ ಈ ಕೇಸಲ್ಲಿ ಎಂಟ್ರಿ ಆಗಿದ್ರು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸುದೀರ್ಘವಾಗಿ ಲೋಕಾಯುಕ್ತಕ್ಕೂ ಕೂಡ ಪತ್ರವನ್ನು ಬರೆದಿದ್ರು. ಇನ್ನು ಮುಡಾದ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು ಈ ಕೇಸಲ್ಲಿ. ಮಣೀಂದರ್ ಸಿಂಗ್ ವಾದ, ಸಾಕಷ್ಟು ದಾಖಲೆಗಳು ನಾಪತ್ತೆಯಾಗಿದೆ. ಇಲ್ಲಿ ಸೈಟ್ಗಳನ್ನ ಈಗ ವಾಪಸ್ ಕೊಟ್ಟಿದ್ದಾರೆ ಪಾರ್ವತಿ ಅವರು. ಆದರೆ ಪಾರದರ್ಶಕತೆಯಿಂದ ತನಿಖೆ ಆಗಬೇಕು. ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಲೋಕಾಯುಕ್ತದಲ್ಲಿ ಸೂಕ್ತ ತನಿಖೆ ಆಗೋದಿಲ್ಲ, ಪಾರದರ್ಶಕತೆಯಿಂದ ತನಿಖೆ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಹತ್ರ ಇಲ್ಲ. ಹಾಗಾಗಿ ಸಿಬಿಐ ತನಿಖೆ ಆಗಬೇಕು, ಇದಕ್ಕೆ ಕೋರ್ಟೇ ಆದೇಶವನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಮುಡಾ ಕೇಸನ್ನ ಸಿಬಿಐಗೆ ವಹಿಸಬೇಕಾ ಬೇಡವಾ ಅನ್ನೋ ಕುರಿತಂತೆ ವಾದ ಪ್ರತಿವಾದಗಳು ನಡೀತಾ ಇದೆ. ಸದ್ಯಕ್ಕೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವ್ರ ಪರ ವಕೀಲರು ಮಣೀಂದರ್ ಸಿಂಗ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಈ ಕೇಸನ್ನ ಮುಡಾ ಕೇಸನ್ನ ಸಿಬಿಐಗೆ ಕೋರ್ಟ್ ವಹಿಸಿ ಬಿಟ್ರೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡದೊಂದು ಕಾನೂನು ಸಂಕಷ್ಟ ಎದುರಾಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತ ಡಿವೈಎಸ್ಪಿ ಮುಡಾ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಈ ವೇಳೆ ಸಾಕಷ್ಟು ದಾಖಲೆಗಳು ನಾಪತ್ತೆಯಾಗಿವೆ. ಇದು ಕೂಡ ಒಂದಿಷ್ಟು ರಾಜಕೀಯ ಜಟಾಪಟಿಗೆ ಹಿಂದೆ ಕಾರಣ ಆಗಿತ್ತು. ಭೈರತಿ ಸುರೇಶ್ ಅವರು ಏಕಾಏಕಿ ಹೆಲಿಕಾಪ್ಟರ್ ಬರ್ತಾರೆ, ಅದೆಲ್ಲ ದಾಖಲೆಗಳನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತೆಲ್ಲ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ನಡೆದಿದ್ದನ್ನು ಕೂಡ ನಾವು ನೋಡಿದ್ವಿ. ಈ ಮುಡಾ ಹಗರಣ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ
ಈಗ ದಾಳಿಗೂ ಮೊದಲೇ IAS ಅಧಿಕಾರಿಯೊಬ್ಬರಿಂದ ಫೈಲ್ ಮಾಯ ಆಗಿದೆ ಅಂತ ಹೇಳಿ ಮಣೀಂದರ್ ಸಿಂಗ್ ವಾದವನ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ಫೈಲ್ಗಳನ್ನ, ನಾಪತ್ತೆಯಾದಂಥ ಫೈಲ್ಗಳನ್ನ IAS ಅಧಿಕಾರಿ ತಂಡ ತಗೊಂಡು ಹೋಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣೀಂದರ್ ಸಿಂಗ್ ವಾದ ಇದು. ಇಲ್ಲಿ ಸುಮಾರು 56 ಕೋಟಿಯಷ್ಟು ಅಕ್ರಮ ನಡೆದಿದೆ. ಅದ್ರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು. ಕಳೆದ ಜೂನ್ನಿಂದ ಇಲ್ಲಿವರೆಗೂ ಮೂಡಾ ಕಚೇರಿಯಲ್ಲಿದ್ದಂಥ ಕೆಲವೊಂದು ಕಡತಗಳೇನು ಅಥವಾ ಫೈಲ್ಗಳೇನು ನಾಪತ್ತೆ ಆಗ್ಬಿಟ್ಟಿದೆ, ಅದು ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ವೇಳೆ ನಿವೃತ್ತ ನ್ಯಾಯಮೂರ್ತಿಗಳ ಕಮಿಷನ್ ಅನ್ನ ಮಾಡಲಾಗಿದೆ. 140ಕ್ಕೂ ಹೆಚ್ಚು ಫೈಲ್ಗಳು ಏನಾದ್ವು, ಎಲ್ಲಿ ಕಳೆದು ಹೋಯ್ತು, ಅದನ್ನು ಯಾರು ಎತ್ಕೊಂಡು ಹೋದ್ರು, ಆರೋಪಗಳು ಏನೇ ಇರಲಿ, ಅವ್ರು ತಗೊಂಡು ಹೋದ್ರು, ಇವ್ರು ತಗೊಂಡು ಹೋದ್ರು ಅಂತ. ಬಟ್ ಎಲ್ಲಿ ಹೋಯ್ತು ಅದು ಎಕ್ಸಾಕ್ಟ್ಲಿ, ಯಾರ ನಿರ್ದೇಶನದಂತೆ ಅಥವಾ ಯಾರ ಸೂಚನೆಯಂತೆ ಆ ಫೈಲ್ಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಯಿತು, ಆ 140ಕ್ಕೂ ಹೆಚ್ಚು ಫೈಲ್ಗಳು ಏನಾದ್ವು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಈ ಬಗ್ಗೆ ತನಿಖೆಯ ಅಗತ್ಯತೆ ಇದೆ. ನಾಪತ್ತೆಯಾಗಿರುವಂಥ ಫೈಲ್ಗಳೇನಿದೆ ಅದು ಈ ಹಗರಣದಲ್ಲಿ, ಮುಡಾ ಹಗರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ವು. ಜೂನ್ನಲ್ಲೇ ಅದು ನಾಪತ್ತೆ ಆಗ್ಬಿಟ್ಟಿದೆ. ಆದರೆ ಇಲ್ಲಿವರೆಗೂ ಅದರ ಸುಳಿವು ಸಿಗ್ತಾ ಇಲ್ಲ. ಮಹತ್ವದ ಸಾಕ್ಷಿಗಳು ಅಂತ ಹೇಳಿ ಅದನ್ನ ಯಾರು ಮಿಸ್ ಮಾಡಿಸಿದ್ರು. 140ಕ್ಕೂ ಹೆಚ್ಚು ಫೈಲ್ಗಳು ಏನಾದ್ವು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಗೋಲ್ಮಾಲ್ ಇಲ್ಲಿ ನಡೆದಿದೆ ಅಥವಾ ಅಕ್ರಮ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಹೀಗಾಗಿ ಈ ಪ್ರಕರಣವನ್ನ CBIಗೆ ಕೊಡಬೇಕು. CBI ತನಿಖೆ ಆದ್ರೆ ನಿಜಾಂಶ ಏನು ಅನ್ನೋದು ಹೊರಗಡೆ ಬರುತ್ತೆ, ತಪ್ಪಿತಸ್ಥರು ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ದೂರುದಾರರ ಪರ ವಕೀಲರು ಮಣೀಂದರ್ ಸಿಂಗ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಮೇಲೆ ಇರೋದು ಆರೋಪ, ತಮ್ಮ ಪತ್ನಿಗೆ ಸೈಟ್ ಕೊಡಿಸುವಲ್ಲಿ ಮುಡಾದಲ್ಲಿ ತಮ್ಮ ಪ್ರಭಾವವನ್ನ ಅವರು ಬಳಸಿದ್ದಾರೆ. ಮುಡಾ ಮೀಟಿಂಗ್ನಲ್ಲಿ ಸೈಟ್ ಅಲಾಟ್ ಮಾಡುವಂತ ವಿಷಯವಾಗಿ 14 ಸೈಟ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಚರ್ಚೆಗಳಾಗಿಲ್ಲ. ಫೋರ್ಜರಿ ಸಹಿಗಳನ್ನ ಮಾಡಲಾಗಿದೆ. ಪಾರ್ವತಿ ಅವರ ಹೆಸರಲ್ಲಿ ಇನ್ಯಾರೋ ಸಹಿಯನ್ನ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಇನ್ನೂ ಕೆಲವರು ಬೇಕಾಬಿಟ್ಟಿಯಾಗಿ ಈ ಸೈಟ್ ಪಡೆದಿದ್ದಾರೆ. ಇನ್ನು ಸಿದ್ದರಾಮಯ್ಯ ಪರವಾಗಿ ರವಿವರ್ಮ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಷ್ಟು ತನಕ ದೂರುದಾರರ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಎಸ್ಪೆಷಲಿ ಇಲ್ಲೆಷ್ಟು ಅಕ್ರಮ ಆಗಿದೆ, ಲೋಕಾಯುಕ್ತ ತನಿಖೆ ಮೇಲೆ ತಮಗೆ ವಿಶ್ವಾಸ ಇಲ್ಲ ಅಂತೆಲ್ಲ. ಉಳಿದವರು ಸಲ್ಲಿಸಿದ ಆಕ್ಷೇಪಣೆ ನನಗೆ ಸಿಕ್ಕಿಲ್ಲ ಅಂತ ರವಿವರ್ಮ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಅವರು ವಾದವನ್ನ ಆರಂಭ ಮಾಡಿದ್ದಾರೆ. ಮಣೀಂದರ್ ಸಿಂಗ್ ಅವ್ರ ವಾದ ಮುಗೀತಾ ಇದ್ದಂಗೆ ಅವ್ರು ಕೇಳಿರೋದೊಂದೇ, ಇಲ್ಲಿ ಪಾರದರ್ಶಕವಾಗಿ ತನಿಖೆ ಆಗಬೇಕು, ಆ ನಿಟ್ಟಲ್ಲಿ CBI ತನಿಖೆ ಆಗಬೇಕು, ಅದಕ್ಕೆ ಕೋರ್ಟೇ ಪರ್ಮಿಷನ್ ಕೊಡಬೇಕು, ಅಂದ್ರೆ ಅನುಮತಿ ಕೊಡಬೇಕು, ಆದೇಶವನ್ನು ಕೊಡಬೇಕು ಅಂತ ಕೇಳಿದ್ರು. ಇದೀಗ ಸಿದ್ದರಾಮಯ್ಯ ಪರವಾಗಿ ರವಿವರ್ಮ ಕುಮಾರ್ ಅವರು ವಾದ ಮಂಡನೆಯನ್ನ ಆರಂಭ ಮಾಡಿದ್ದಾರೆ. ಉಳಿದವರು ಸಲ್ಲಿಸಿರುವಂತ ಆಕ್ಷೇಪಣೆ ನನಗೆ ಸಿಕ್ಕಿಲ್ಲ ಅಂತ ಸಿದ್ದರಾಮಯ್ಯ ಪರವಾಗಿ ಈಗ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿರುವಂತಹ ಸಿದ್ದರಾಮಯ್ಯ ಅವರಿಗೆ ಈ ವಾದ ಪ್ರತಿವಾದದ ಬಗ್ಗೆ ಫುಲ್ ಟೆನ್ಷನ್ ಇದೆ. CBI ತನಿಖೆಗೆ ಕೊಟ್ಟರೆ ಮುಂದೆ ಏನು ಮಾಡಬೇಕು, ಈಗ ಬೇರೆ ದಿನಾಂಕಕ್ಕೇನೋ ಮನವಿ ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾಗಿದೆ. ವಾದ ಪ್ರತಿವಾದ ವೆರಿ ಕ್ವಿಕ್ ಆಗಿ ಮುಗ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತಂತೂ ಆದೇಶ ಬರೋದಿಲ್ಲ ಅನ್ನೋದು ಗೊತ್ತಾಯಿತು. ವಾದ ಪ್ರತಿವಾದ ಈಗ ನಡೀತಾ ಇದೆ.